ಇನ್ನು ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ಮೇಲೆ ದಾಳಿ ತೀವ್ರಗೊಳಿಸಿವೆ. ಇದೇ ದಾಳಿಯಲ್ಲಿ ಇರಾನ್ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿಯನ್ನ ಹತ್ಯೆಯಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಮಾಹಿತಿ ಕೊಟ್ಟಿದ್ದಾರೆ. ದಾಳಿಯ ಮೊದಲ ದಿನದಂದು ಸುಪ್ರೀಂ ನಾಯಕ ಅಯಾತೊಲ್ಲಾ ಅಲಿ ಖಮೇನಿಯನ್ನ ಕಳೆದುಕೊಂಡ ಇರಾನ್ನ ನಾಯಕತ್ವ ಈಗ ಮತ್ತಷ್ಟು ದುರ್ಬಲಗೊಂಡಿದೆ. ಅವರ ಉತ್ತರಾಧಿಕಾರಿ ಮೊಜ್ತಬಾ ಖಮೇನಿ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಈಗ ಅಲಿ ಲಾರಿಜಾನಿಯನ್ನ ಕಳೆದುಕೊಂಡು ಇರಾನ್ ಮತ್ತಷ್ಟು ಶಾಕ್ಗೆ ಒಳಗಾಗಿದೆ. ಇದು ಯಾರು ಈ ಲಾರಿಜಾನಿ ಅಂದ್ರೆ ಇರಾಕ್ ನ ನಜಾಫ್ ನಲ್ಲಿ ಶ್ರೀಮಂತ ಪ್ರಭಾವಶಾಲಿ ಕುಟುಂಬದಲ್ಲಿ ಈತ ಲಾರಿಜಾನಿ ಅನ್ನುವಂತಹ ವ್ಯಕ್ತಿ ಜನಿಸ್ತಾನೆ. ಅಲಿ ಖಮೇನಿ ಆಪ್ತ ಸಹಾಯಕನಾಗಿದ್ದ ಅಲಿ ಲಾರಿಜಾನಿ ಇರಾನ್ ನ ರೆವಲ್ಯೂಷನರಿ ಗಾರ್ಡ್ IRGCಯ ದಳಪತಿಯಾಗಿ ಈತ ಕೆಲಸ ಮಾಡ್ತಾ ಇದ್ದ. ಈ ಹಿಂದೆ ಇರಾನ್ ನ ಸಂಸತ್ತಿನ ಸ್ಪೀಕರ್ ಆಗಿ ಕೂಡ ಲಾರಿಜಾನಿ ಕೆಲಸ ಮಾಡಿದ್ದ. ಆಗಸ್ಟ್ 2025ರಲ್ಲಿ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿಯಾಗಿ ನೇಮಕ ಆದ. ಅಮೆರಿಕಾದೊಂದಿಗೆ ಪರಮಾಣು ಬಗ್ಗೆ ಮಾತುಕತೆ ನಡೆಸಿದ್ದ ಈ ಲಾರಿಜಾನಿ ಇರಾನ್ ಆಡಳಿತದ ಶಾಂತ ಮುಖ ಅಂತ ಲಾರಿಜಾನಿಯನ್ನ ಪರಿಗಣಿಸ್ತಾರೆ. ಮಾರ್ಚ್ 13ರಂದು ಟೆಹರಾನ್ ನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಈತ ಕೊನೆಯದಾಗಿ ಪ್ರತ್ಯಕ್ಷನಾಗ್ತಾನೆ. ಆಗ ಯುದ್ಧ ನಡೀತಾ ಇತ್ತು. ಆ ರ್ಯಾಲಿಯಲ್ಲಿ ಈತ ಓಪನ್ ಆಗಿ ಓಡಾಡೋದ್ರ ಮೂಲಕ ನಿಮ್ಮ ಭಯ ನಮಗಿಲ್ಲ, ಇಸ್ರೇಲ್ ಮತ್ತು ಅಮೆರಿಕದ ಭಯ ನನಗಿಲ್ಲ, ನಾನು ಓಪನ್ ಆಗಿ ಯಾವುದೇ ಭಯ ಆತಂಕ ಇಲ್ಲದೆ ಓಡಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ದೃಶ್ಯವನ್ನ ಹೊರ ಜಗತ್ತಿಗೆ ಬಿಡಲಾಯಿತು. ಮತ್ತು ಈಗ ಈ ವಿಚಾರ ಹೊರಗಡೆ ಬಂದ ಮೇಲೆ ಇರಾನ್ ನಿಂದ ಒಬ್ಬ ಡಿಪ್ಲೊಮ್ಯಾಟ್ ಯಾಕೋ ಅಮೆರಿಕ ಹೆದರದಂತೆ ಕಾಣ್ತಾ ಇದೆ. ಇರಾನ್ ನ ಮೇಲಿನ ದಾಳಿಗೆ ಇವರು ಎಪಿಕ್ ಫ್ಯೂರಿ ಅಂತ ಹೆಸರಿಟ್ಟಿದ್ರು, ಅದನ್ನ ಎಪಿಕ್ ಫಿಯರ್ ಅಂತ ನೀವು ಬದಲಾಯಿಸ್ಕೊಳ್ಳಿ. ಲಾರಿಜಾನಿ ಸತ್ತಿಲ್ಲ, ಅವರು ಬದುಕಿದ್ದಾರೆ. ಸೊ ಹೀಗಾಗಿ ಇಲ್ಲಿಯವರೆಗೆ ಸುಲೇಮಾನಿ ಮತ್ತು ಲಾರಿಜಾನಿ ಅವರು ಸತ್ತೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಅಧಿಕೃತವಾಗಿ ಎಲ್ಲೂ ಕೂಡ ಒಪ್ಕೊಂಡಿಲ್ಲ. ಹೌದು, ಈಗಾಗಲೇ ಅಯಾತೊಲ್ಲಾ ಅಲಿ ಖಮೇನಿ ಸತ್ತಿರೋದನ್ನ ಅವರು ಒಪ್ಕೊಂಡಿದ್ದಾರೆ. ಬಹಿರಂಗ ಮೆರವಣಿಗೆಯ ಮೂಲಕ ಸುಮಾರು 40 ದಿನಗಳ ಶೋಕಾಚರಣೆ ಘೋಷಣೆ ಮಾಡಿದ್ದಾರೆ. ಇಡೀ ಕುಟುಂಬ ಸತ್ತೋಗಿದೆ ಅಂತಾನೂ ಕೂಡ ಅವ್ರು ಹೇಳಿದ್ದಾರೆ. ಮೊಜ್ತಬಾ ಅಷ್ಟೇ ಬದುಕಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಲಾರಿಜಾನಿ ವಿಚಾರದಲ್ಲಿ ಇಲ್ಲಿಯವರೆಗೆ ಇರಾನ್ ಅಧಿಕೃತವಾಗಿ ಎಲ್ಲೂ ಆತ ಸತ್ತು ಹೋಗಿದ್ದಾನೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಒಪ್ಪಿಕೊಂಡಿಲ್ಲ. ಸೊ ಹೀಗಾಗಿ ಈ ಲಾರಿಜಾನಿ ಬದುಕಿದ್ದಾರಾ ಬದುಕಿಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಈ ವಾರ್ ಅಲ್ಲಿ ಈ ಒಂದು ಇನ್ಫಾರ್ಮೇಶನ್ ವಾರ್ಫೇರ್ ಅಂತಂದ್ರೆ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಈ ರೀತಿಯಾದಂತ ಸುದ್ದಿಗಳನ್ನ ಹರಿಬಿಡುವುದರ ಮೂಲಕ ಈಗ ಇರಾನ್ ಆಯ್ತು, ಇರಾನ್ ಈಗ ನೆತನ್ಯಾಹು ಸತ್ತೋಗಿದ್ದಾರೆ ಅಂತ ಸುದ್ದಿ ಮಾಡ್ತಾ ಇದೆ. ಈ ಕಡೆ ಅಮೆರಿಕ ಮತ್ತು ಇಸ್ರೇಲ್ ಲಾರಿಜಾನಿ ಸತ್ತೋಗಿದ್ದಾರೆ, ಸುಲೇಮಾನಿ ಸತ್ತೋಗಿದ್ದಾರೆ ಅನ್ನೋ ವಿಷಯಗಳನ್ನ ಹರಿಬಿಡ್ತಾ ಇದೆ. ಈ ಮೂಲಕ ಇನ್ಫಾರ್ಮೇಶನ್ ವಾರ್. ಈಗ ನಮ್ಮ ಸೇನೆಯ ಪ್ರಮುಖರು ಸತ್ತೋಗಿದ್ದಾರೆ ಅಂದ ತಕ್ಷಣ ಸೇನೆಯ ಆತ್ಮಸ್ಥೈರ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದ್ ಕಡೆ ನೆತನ್ಯಾಹುನೇ ಸತ್ತೋಗ್ಬಿಟ್ಟಿದ್ದಾನೆ ಅಂತಂದ್ರೆ ಇಸ್ರೇಲ್ ನ ಜನ ಏನ್ ಅನ್ಕೋಬೇಕು? ನಿಜ. ಸೊ ಈ ರೀತಿಯಾದಂತಹ ವಾರ್ಫೇರ್ ಅಲ್ಲಿ ಈ ರೀತಿಯಾದಂತಹ ಏನು ಊಹಾಪೋಹಗಳನ್ನ ಹಬ್ಬಿಸುವುದು, ಎದುರಾಳಿಯ ಒಂದು ಮಾನಸಿಕ ಶಕ್ತಿಯನ್ನ ಕಡಿಮೆ ಮಾಡೋದು, ಇವೆಲ್ಲ ಒಂಥರ ಸ್ಟ್ರಾಟಜಿಗಳು. ಸೊ ಹೀಗಾಗಿ ಯಾವುದು ಸರಿ ಯಾವುದು ತಪ್ಪು, ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಸುದ್ದಿ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಪರಸ್ಪರರು ಒಪ್ಕೊಂಡ ಮೇಲೆನೆ ಗೊತ್ತಾಗೋದು. ನೆತನ್ಯಾಹು ವಿಚಾರದಲ್ಲಿ ವಿಡಿಯೋಗಳು ಹೊರ ಬರ್ತಾ ಇದೆ, ಬಟ್ ಮೊಜ್ತಬಾ ವಿಚಾರದಲ್ಲಿ ವಿಡಿಯೋಗಳಂತೂ ಹೊರಗಡೆ ಬರ್ತಾ ಇಲ್ಲ. ಸೊ ಲಾರಿಜಾನಿ ಕೂಡ ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ದು ಮತ್ತು ಓಪನ್ ರ್ಯಾಲಿಯಲ್ಲಿ ಒಂದ್ಸರಿ ಕಾಣಿಸ್ಕೊಂಡಿದ್ದು ಬಿಟ್ರೆ ಇನ್ನು ಕಂಡಿಲ್ಲ. ಇರಾನ್ ಮಾತ್ರ ಇದನ್ನ ಕ್ಲೇಮ್ ಮಾಡ್ತಾ ಇಲ್ಲ, ಹೌದು ಸತ್ತೋಗಿದ್ದಾರೆ ಅಂತ. ಸೊ ಇವು ಯುದ್ಧದ ಒಂಥರ ಸ್ಟ್ರಾಟಜಿಗಳು. ಮಿಸ್ಇನ್ಫಾರ್ಮೇಶನ್ ಕೊಡೋದು, ದೇಶದ ಜನರನ್ನ ಒತ್ತಡಕ್ಕೆ ತಂದು ನಿಲ್ಸೋದು, ಆ ಮೂಲಕ ಖೇಯಾಸ್ ಸೃಷ್ಟಿ ಮಾಡೋದು, ಜನ ರೊಚ್ಚಿಗೇಳೋದು, ಬೀದಿಗೆ ಬರೋದು. ಸೊ ಇವೆಲ್ಲವೂ ಕೂಡ ಕುಗ್ಗಿಸುವಂತಹ ಸ್ಟ್ರಾಟಜಿಗಳು.